ಮೂರನೇ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಮಧ್ಯಾಹ್ನದಿಂದನೇ ಈ ರಿಸಲ್ಟ್ ಯಾವಾಗ ಸ್ವಲ್ಪ ಬಂತು, ಸೊ ಅಲ್ಲಿಂದನೇ ಹಾವು ಎಣ್ಣೆಟ ಶುರುವಾಗಿದೆ. ಒಂದ್ ಕಡೆ NDA, ಮತ್ತೊಂದ್ ಕಡೆ ಇಂಡಿಯಾ. ಸೊ ಇದು ಕೆಲವರು ಕಿಂಗ್ ಮೇಕರ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಇಲ್ಲ, ಅದು ಇವತ್ತಿನ ಈ ಒಂದು ಫಲಿತಾಂಶ ಏನಿದೆ, ಇವತ್ತು ಎಲ್ಲರ ಒಂದು ಸಹಮತಗಳು, ಎಲ್ಲರ ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯ ಇವತ್ತಿನ ಒಂದು ಫಲಿತಾಂಶದ ಆಧಾರದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ನಮ್ಮ ಸ್ವಾರ್ಥದ ರಾಜಕಾರಣ ಮಾಡೋದಕ್ಕಾಗಲಿ ಯಾರು ಸಹ ಕೈ ಹಾಕಬಾರದು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು 25 ವರ್ಷದಿಂದ ರಿಪಬ್ಲಿಕ್ ಆಫ್ ಹಾಸನ್ ಮಾಡ್ಕೊಂಡಿದ್ರು, ಯಾಕೆ ಹಾಸನ್ ಸೋತ್ರು ಅನ್ನೋದು ಕ್ವಶನ್. ಹಾಸನ್ ಸೋಲಲಿಕ್ಕೆ ಕಾರಣ ಬೇರೆ ಬೇರೆ ವಿಷಯಗಳಿದೆ. ಅದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಅವರು ಇದೊಂದು ಚುನಾವಣೆಯ ಫಲಿತಾಂಶ ಏನಿದೆ, ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರ ಮನೆಗೆ ಹೋದ್ರು? ಕಾಂಗ್ರೆಸ್ ನಾಯಕರ ಮನೆಗೆ ಹೋದ್ರು? ಯಾರ ಮನೆಗೆ ಹೋದ್ರು? ಪೆಂಡ್ರೆ ವೆಂಕಟರ್ ಮನೆಗೆ ಹೋದ್ರು? ಯಾರ ಮನೆಗೆ ಹೋದ್ರು? ಇದೆಲ್ಲ ಚರ್ಚೆ ಬೇಡ. ಸಿದ್ದರಾಮಯ್ಯನವರು ನಾವು ಹಾಸನ ಜಿಲ್ಲೆಯನ್ನು ಎಂದೂ ಸಹ ದೇವೇಗೌಡರು ರಾಜಕಾರಣಕ್ಕೆ ಬಂದಂಥ ದಿನ 60 ವರ್ಷಗಳಾಗಿದೆ. ಎಂದೂ ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ. ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ, ಇದು ದೊಡ್ಡ ಮಟ್ಟದಲ್ಲಿ ವಿರೋಧೀಕರಿಸಿರ್ತಕ್ಕಂಥದ್ದೇನೆ, ಅದಕ್ಕೆ ಕಾಲ ಉತ್ತರ ಕೊಡ್ತಾನೆ. ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಆದರೂ ಒಂದು ಮಾತನ್ನು ಹೇಳ್ತಾನೆ, ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ. ಈ ಚುನಾವಣೆಯಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥ 40,000 ವೋಟ್ ಬದಲಾವಣೆ ಏನು ದೊಡ್ಡ ವಿಷಯವೇ? ಇವತ್ತು ಆ ರೀತಿ ಹೋದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದರೆ, ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ, ಅದನ್ನು ಹೇಳಿ. ಸಿದ್ದರಾಮಯ್ಯವ್ರಿಗೆ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು, ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಅಂತಕ್ಕಂಥದ್ದೇನು ಇಟ್ಕೊಂಡಿದ್ರು, ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು 2,65,000ಕ್ಕೂ ಹೆಚ್ಚಿನ ಬಹುಮತ ಏನಿದೆ, ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನು ಇವತ್ತು ಕೊನೆಗೊಳಿಸಿದ್ದಾರೆ ಅಂತಕ್ಕಂಥ ಹೇಳಿದ್ರೆ ನಾನು ಮುಖ್ಯಮಂತ್ರಿಗಳದ್ದು ಹೇಳಿದ್ರೆ ಒಪ್ಪುಗೊಳ್ತೀನಿ. ಅದಕ್ಕೂ DK ಸುರೇಶ್ ಹೇಳ್ತಾರೆ ಕುತಂತ್ರ ಮಾಡಿದ್ದಾರೆ. ಯಾವ ಕುತಂತ್ರ? 2,65,000 ಮತ ಪಡಿಬೇಕಾದ್ರೆ ಕುತಂತ್ರದಲ್ಲಿ ತಗೊಳಕ್ಕಾಗತ್ತಾ? ಪ್ರೀತಿ ವಿಶ್ವಾಸದಲ್ಲಿ ತಗೋಬೇಕು. ಸರ್, ಈಗ ನಿಮಗೆ NDA ನಾಯಕರಿಂದ ಕಾಲ್ ಬಂದಿದೆಯಾ ಸರ್? ಡೆಲ್ಲಿಗೆ ಬಂದು ಯಾವಾಗ ಹೋಗ್ತಿದ್ದೀರಾ? ನಾಳೆ ದಿನ NDA ಸಭೆ ಕರೆದಿದ್ದಾರೆ. ಬಹುಶಃ ಎಲ್ಲ NDA ಪಾರ್ಟ್ನರ್ಗಳ ಸಭೆ ಕರೆದಿದ್ದಾರೆ. ನಾಳೆ ಹೋಗ್ತೇವೆ. ಸರ್, ಮೋದಿ ಅವರು ಏನು ಅಲೆಯನ್ನು ಸೃಷ್ಟಿಸಿದ್ರು, ಆ ಗೆಲುವು ಸಿಕ್ಕಿಲ್ಲ, ಬಿಜೆಪಿಗೆ ಬಹುಮತ ಬಂದಿಲ್ಲ. ಒಂದೊಂದು ಬಾರಿ ಕೆಲವು ನಮ್ಮ ನಿರೀಕ್ಷೆಗಳು ತಲುಪಲಿಕ್ಕೆ ಆಗೋದಿಲ್ಲ. ಈಗ ಕಳೆದ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನು 120 ಗೆದ್ದು ಬಿಡ್ತೀವಿ ಅಂತ ತಿಳ್ಕೊಂಡಿದ್ರ? 130 ಗೆಲ್ತೀವಿ ಅಂತೇಳಿ ಅವರೇ ಲೆಕ್ಕಾಚಾರ ಮಾಡಿದ್ದು 80-85 ಲೆಕ್ಕಾಚಾರ ಮಾಡಿದ್ರು. ಅವ್ರು ಬರ್ಲಿಕ್ಕೆ ಕಾರಣ ಏನು? BJPಯ ಮತ್ತು JDSನ ಒಂದು ಪರಸ್ಪರ ನಾವು ಪೈಪೋಟಿ ಮಾಡಿದಂಥದ್ದೇನಿದೆ. ಮೊದಲನೇ ಬಾರಿಗೆ ಹಳೆ ಕರ್ನಾಟಕದ JDSನ ಒಂದು ಶಕ್ತಿ ಇದ್ದಂಥ ಜಿಲ್ಲೆಗಳಲ್ಲೂ BJP ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕಳೆದ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ. ಅದರಿಂದ ಕಾಂಗ್ರೆಸ್ಸು 136 ಗೆದ್ದರ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಹಾಸನದ ಸೋಲಿಗೆ ಕಾರಣಗಳು ಹಲವಿವೆ. ಜನ ಪ್ರೀತಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ವೋಟ್ ಹಾಕಿದ್ದಾರೆ ಅಂದಿದ್ದಾರೆ. ಕರ್ನಾಟಕದಲ್ಲಿ ಕಳೆದ ಬಾರಿ 1 ಕ್ಷೇತ್ರ ಗೆದ್ದುಕೊಂಡಿದ್ದ JDS ಈ ಬಾರಿ 2 ಸ್ಥಾನಗಳನ್ನ ಪಡೆದುಕೊಂಡಿದೆ. ಮೈತ್ರಿ ಪಡೆ 19 ಸ್ಥಾನಗಳನ್ನ ಪಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.